ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಸಾದ ಸೇವಿಸಿ 46 ಮಂದಿ ಅಸ್ವಸ್ಥಗೊಂಡು 5ರ ಸ್ಥಿತಿ ಗಂಭೀರವಾಗಿರುವಂತಹ ಘಟನೆ ಬೆಳಗಾವಿಯ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದಲ್ಲಿ ನಡೆದಿದ್ದಂತಹ ಬೀರೇಶ್ವರ ಮತ್ತು ಕರೆಮ್ಮ ಜಾತ್ರೆಯ ಸಂದರ್ಭದಲ್ಲಿ ಪ್ರಸಾದವನ್ನ ಸೇವನೆ ಮಾಡಿದವರು ಅಸ್ವಸ್ಥಗೊಂಡಿದ್ದಾರೆ. ಇಲ್ಲಿ ಅನ್ನ ಪ್ರಸಾದ ಹಾಗೆ ಮನೆಯಲ್ಲಿ ಮಾವಿನ ಶ್ರೀಕರಣಿಯನ್ನ ಸೇವನೆ ಮಾಡಿದ್ರು. ಪ್ರಸಾದ ಸೇವಿಸಿದ ಜನರಲ್ಲಿ ಏಕಾಏಕಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಕೂಡಲೇ ಅಸ್ವಸ್ಥಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. ಸವದತ್ತಿ ಆಸ್ಪತ್ರೆ ಹಾಗೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಸದ್ಯ ಗ್ರಾಮದಲ್ಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ತೀವ್ರ ಅಸ್ವಸ್ಥಗೊಂಡ 5ರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ದೇವಸ್ಥಾನದ ಪ್ರಸಾದವನ್ನ ಸೇವಿಸಿದ ನಂತರ ಏಕಾಏಕಿಯಾಗಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ತೀವ್ರವಾಗಿ ಯಾರೆಲ್ಲ ಅಸ್ವಸ್ಥಗೊಂಡಿದ್ದಾರೆ ಅವರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಪ್ರಸಾದವನ್ನು ಸೇವಿಸಿ ಸುಮಾರು 46 ಮಂದಿ ಅಸ್ವಸ್ಥಗೊಂಡಿದ್ದಾರೆ. 5ರ ಸ್ಥಿತಿ ಇದರಲ್ಲಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಏನು ಹೂಲಿಕಟ್ಟಿ ಗ್ರಾಮ ಏನಿದೆ, ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಡೆದಂಥ ಘಟನೆ. ಈಗ ಗ್ರಾಮದಲ್ಲೇ ಆರೋಗ್ಯ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿದ್ದಾರೆ. ಯಾರೆಲ್ಲ ಅಸ್ವಸ್ಥಗೊಂಡಿದ್ದಾರೆ ಅವರ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾವನ್ನ ಆರೋಗ್ಯ ಅಧಿಕಾರಿಗಳು ಹಾಗೆ ವೈದ್ಯರು ಕೂಡ ನಿಗಾ ಇಟ್ಟಿದ್ದಾರೆ. ವಾಂತಿ ಬೇದ್ರಿ, ಕಾಲು ಉಳಿತಾವ್ರಿ. ರಾತ್ರಿ 2 ಕಡಬ್ ತಿಂದನ್ರಿ, 2 ಗೋಧಿ ಚಪಾತಿ ತಿಂದನ್ರಿ, ಅನ್ನ ಸಾರ ಉಂಡನ್ರಿ. ಮುಗೀತು ನೋಡ್ರಪ್ಪ. ಎಲ್ಲಿ ಜಾತ್ರೆಯಾಗೇನ್ರಿ ಅದು? ಎಲ್ಲಿ ಹೊರಗಿದ್ದು ಮನೆಗೆ ಬಿಟ್ಟು ಹೋಗುದಿಲ್ರಿ. ನಾನು ನೀವು ಮನ್ಯಾಗನ ಊಟ ಮಾಡಿದ್ರಿ? ಮನ್ಯಾಗ ಮಾಡಿದ್ರಿ ನಾನು. ಹೊರಗಡೆ ಏನು ಊಟ ಮಾಡಿಲ್ರಿ? ಬಿಸಿಲಿಗೆ ಸೀತೆ ಹೋಗುದಿಲ್ರಿ. ಬೆಳಿಗ್ಗೆ 3:30 ಸುಲಭ ಎತ್ತು ನೋಡ್ರಿ. ಬರಿಯಾಗ ನೀರಾದ್ರೆ ವಾಂತಿನೂ ನೀರ, ಬೇದಿನೂ ನೀರಾದ್ರೆ ಬಿಸಿಲೇ ಹೋಗಿಲ್ರಿ. ನಿಮ್ಮ ಹೆಸರು ರೀ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಅಲ್ಲಿ ಅಸ್ವಸ್ಥಗೊಂಡವ್ರು ಹೇಳ್ತಾ ಇದ್ರು, ನಾವು ಮನೆಯ ಊಟವನ್ನ ಮಾಡಿದ್ವಿ ಅಂತ. ಇಲ್ಲಿ ಪ್ರಸಾದ ಸೇವಿಸಿ ಈ ರೀತಿ ಆಗಿದೆಯಾ? ಕ್ಲಾರಿಫಿಕೇಶನ್ ಸಿಕ್ಕಿದ್ಯಾ? ಲೀನಾಕ್ಷಿ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆಯುವಂತ ಈ ಬೀರೇಶ್ವರ ಮತ್ತು ಕರೆಮ್ಮ ದೇವಿ ಜಾತ್ರೆ ಇಡೀ 2 ಜಿಲ್ಲೆಗೆ ಅಂದ್ರೆ ಬೆಳಗಾವಿ ಮತ್ತು ಧಾರವಾಡ ಭಾಗಕ್ಕೆ ಅತ್ಯಂತ ದೊಡ್ಡ ಜಾತ್ರೆ. ಇಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಕೂಡ ಇರುವಂತದ್ದು. ಯಾಕೆ ಅಂತಂದ್ರೆ ನಿನ್ನೆ ಮಹಾಪ್ರಸಾದವೂ ಇತ್ತು. ಮಹಾಪ್ರಸಾದವಾದ ಬಳಿಕ ಪ್ರತಿಯೊಂದು ಮನೆಯಲ್ಲಿ ಹೋಳಿಗೆ ಮತ್ತು ಈ ಮಾವಿನ ಹಣ್ಣಿನ ಸ್ವೀಕರಣೆಯನ್ನ ಮಾಡುವಂತದ್ದು ಪದ್ಧತಿ ಮತ್ತು ವಾಡಿಕೆ. ಸೊ ಅಲ್ಲಿ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇರುವಂತದ್ದು ಅಂತಂದ್ರೆ, ನಾವು ಪ್ರಸಾದವನ್ನ ಅಂದ್ರೆ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದವನ್ನ ಸೇವಿಸಿದಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರೆ, ಇನ್ನು ಕೆಲವೊಂದಿಷ್ಟು ಜನ ಈಗ ತಾವು ಕೇಳಿಸ್ಕೊಂಡ್ರಿ, ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದ, ಅಸ್ವಸ್ಥವಾಗಿರ್ತಕ್ಕಂಥ ವ್ಯಕ್ತಿನೇ. ಸೊ ಆತ ಹೇಳ್ತಾ ಇರುವಂತದ್ದು, ನಾನು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ, ನಾನು ಹೊರಗಡೆಯಿಂದ ಏನೂ ಕೂಡ ತಿಂದಿಲ್ಲ, ಸೊ ನಾನು ನಮ್ಮ ಮನೆಯಲ್ಲೇ ಊಟ ಮಾಡಿದ್ದೀನಿ, ಸೊ ನನಗೂ ಕೂಡ ವಾಂತಿ ಭೇದಿ ಪ್ರಾರಂಭ ಆಗಿದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಸೊ 2 ಮಾದರಿಯನ್ನ ಈಗ ಆ ದೇವಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಸಾದದ ಮಾದರಿ ಮತ್ತು ಮನೆಯಲ್ಲಿ ಇವ್ರು ಏನೋ ಬೇರೆ ಬೇರೆ ಮನೆಗಳಲ್ಲಿ ಮಾಡಿದ್ರು, ಈ ಹೋಳಿಗೆ ಮತ್ತು ಶ್ರೀಕರಣೆಯನ್ನ ಮಾಡಿದ್ರು, ಆ ಮಾದರಿಯನ್ನು ಕೂಡ ಈಗ ವೈದ್ಯರು ಕಲೆಕ್ಟ್ ಮಾಡಿರುವಂತದ್ದು. ಲ್ಯಾಬ್ಗೆ ಆ ಮಾದರಿಯನ್ನು ಕೂಡ ಕಳಿಸಿರುವಂತದ್ದು. ಸೊ 2 ಕೂಡ ರಿಪೋರ್ಟ್ ಇನ್ನಷ್ಟೇ ಬರಬೇಕು. ಅಂದ್ರೆ ಯಾವ್ದ್ರಲ್ಲಿ ವಿಷಾಹಾರ ಮಿಕ್ಸ್ ಆಗಿತ್ತು ಅಥವಾ ಏನು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಇನ್ನಷ್ಟೇ ತಿಳಿದು ಬರ್ಬೇಕಾಗಿದೆ. ಸೊ ಈ ಪ್ರಕರಣದಲ್ಲಿ 46 ಜನ ಗಂಭೀರವಾಗಿ ಅಂದ್ರೆ 46 ಜನ ಅಸ್ವಸ್ಥರಾಗಿರುವಂತದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ಸವದತ್ತಿ ತಾಲೂಕು ಆಸ್ಪತ್ರೆ ಮತ್ತು ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ಕೆಲವೊಂದಿಷ್ಟು ಜನರನ್ನ ಕಳಿಸಿ ಅನ್ನುವಂಥದ್ದು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾ ಇರುವಂತದ್ದು. ಸೊ ಜಾಸ್ತಿ ಸೀರಿಯಸ್ ಆಗಿರುವಂತಹ 5 ಜನರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇರುವಂತದ್ದು. ಮಂಜುನಾಥ್ ಹುಡೇದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.